ಜೈ ಶ್ರೀರಾಮ್ ಎಲ್ರಿಗೂ ನಮಸ್ತೆ. ನನ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಸ್ವಾಗತ. ವಿಷಯ ಚಿಕ್ಕದಾಗಿ ಹೇಳ್ಬಿಡ್ತೀನಿ. ಏನಪ್ಪಾ ಅಂತಂದ್ರೆ ಸದ್ಯಕ್ಕೆ ಎಲ್ಲ ನೋಡ್ತಾ ಇದೀರಾ, ಪ್ರಯಾಗ್ರಾಜದಲ್ಲಿ ಮಹಾಕುಂಭ ಮೇಳ ಅಂತ ನಡೀತಾ ಇದೆ. ಅದು ಚಿಕ್ಕದಾಗಿ ಒಂದು ಸಣ್ಣದಾಗಿ ವಿಷಯ ಹೇಳ್ಬಿಡ್ತೀನಿ, ಯಾಕಂದ್ರೆ ಇದೇ ವಿಡಿಯೋದಲ್ಲಿ ಎಲ್ಲವನ್ನು ಹೇಳೋದ್ ಬೇಡ. ಏನಪ್ಪಾ ಅಂತಂದ್ರೆ ಫಸ್ಟ್ ಒಂದ್ ಬಂದ್ಬಿಟ್ಟು 12 ವರ್ಷಕ್ಕೆ ಒಂದ್ಸರಿ ನಿಮ್ಗೆ ಪೂರ್ಣ ಕುಂಭ ಅಂತ ನಡೆಯುತ್ತೆ. ಹಾಗೆ 6 ವರ್ಷಗಳಿಗೆ ಒಮ್ಮೆ ಅರ್ಧ ಕುಂಭ ಅಂತ ನಡೆಯುತ್ತೆ. ಅದೇ ತರ ನಿಮ್ಗೆ 144 ವರ್ಷಗಳಿಗೆ ಒಂದು ಸರಿ ಮಾತ್ರ ನಿಮ್ಗೆ ಮಹಾಕುಂಭ ಅಂತ ನಡೀತಾ ಇದೆ. ಅದು ಬಂದ್ಬಿಟ್ಟು ಈ ವರ್ಷ ನಡೀತಾ ಇದೆ. ಮೇನ್ ಆಗಿ ವಿಷಯ ಏನಪ್ಪಾ ಅಂತಂದ್ರೆ ತುಂಬಾ ಖುಷಿ ಆಗ್ತದೆ. ಆ ಮಹಾಕುಂಭ ಮೇಳಕ್ಕೆ ನಾನ್ ಹೋಗ್ತಾ ಇದ್ದೀನಿ ನಮ್ಮ ದಾವಣಗೆರೆಯಿಂದ. ಇಲ್ಲಿ ಬಂದ್ಬಿಟ್ಟು ದಾವಣಗೆರೆಯಿಂದ ನಮ್ಗೆ ಟ್ರೈನ್ ಇಲ್ಲ. ಹಾಗಾಗಿ ನಮ್ಗೆ ಹುಬ್ಳಿಯಿಂದ ಟ್ರೈನ್ ಸಿಕ್ಕಿದೆ. ಹಾಗೆ ಬೆಂಗಳೂರಿಂದ ಕೂಡ ಟ್ರೈನ್ ಇದೆ. ನನ್ಗೆ ಇಲ್ಲಿ ಹುಬ್ಳಿ ನಿಯರ್ ಆಗಿರೋದ್ರಿಂದ ನಾನು ಹುಬ್ಳಿಯಿಂದ ಆಲ್ರೆಡಿ ಟ್ರೈನ್ ಬುಕ್ ಆಗಿದೆ. ಬಂದ್ಬಿಟ್ಟು ನಾನು ಮತ್ತೆ ನಮ್ಮ ಭಾವ ಇಲ್ಲಿಂದ ನಾವು ಹೊರಡ್ತಾ ಇದೀವಿ. ಆಕ್ಚುಲಿ ಇವತ್ತ ನೈಟ್ ಟ್ರೈನ್ ಇದೆ. ಇವತ್ತು 20ನೇ ತಾರೀಕು. ಅಂದ್ರೆ ನಮ್ಗೆ 20ನೇ ತಾರೀಕು ಅಂದ್ರೆ ಸೋಮವಾರ ನೈಟ್ 12:30ವರೆಗೆ ಹುಬ್ಬಳ್ಳಿಯಿಂದ ಟ್ರೈನ್ ಇದೆ. ಆ ಟ್ರೈನಿಗೆ ನಾವು ಹುಬ್ಬಳ್ಳಿಯಿಂದ ಬಿಡ್ತಾ ಇದೀವಿ. ಇವಾಗ ಆಲ್ಮೋಸ್ಟ್ ಎಲ್ಲ ಬ್ಯಾಗ್ ಆಗಿರ್ಬೋದು, ಸಮಥಿಂಗ್ ಎಲ್ಲವೂ ರೆಡಿ ಆಗಿದೆ. ಒಂದು ಸಣ್ಣದಾಗಿ ಇನ್ಫಾರ್ಮೇಶನ್ ಕೊಟ್ಬಿಡ್ತೀನಿ. ನಾನು ನೋಡಿರೋ ಪ್ರಕಾರ ನಿಮಗೆ ಅಲ್ಲಿಗೆ ಹೋದಾಗ ಏನಪ್ಪಾ ಅಂತಂದ್ರೆ ಈ ಟೆಂಟ್ ಸ್ಟೇ ಆಗೋದಕ್ಕಂತಾನೆ ಬಂದ್ಬಿಟ್ಟು ನಿಮ್ಗೆ ಟೆಂಟಿಗೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ ಅಂತೆ. ಕಡಿಮೆಗೂ ಸಿಗುತ್ತೆ, ಜಾಸ್ತಿಗೂ ಸಿಗುತ್ತೆ. ಡಿಪೆಂಡ್ಸ್. ಅಲ್ಲಿ ಹೋಗಿ ಹುಡ್ಕೋಕಿನ ನಿಮ್ಮ ಹತ್ರ ಟೆಂಟ್ ಇದ್ರೆ ಅದನ್ನ ನೀವು ತಗೊಂಡ್ ಹೋಗೋದು ಬೆಟರ್ ಅಂತ ಹೇಳ್ತೀನಿ. ಹಾಗೆ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಚಳಿ ಕೂಡ ಇದೆ ಅಂತೆ. ಆಲ್ಮೋಸ್ಟ್ ಪ್ಯಾಕ್ ಆಗಿ ರೆಡಿ ಆಗಿ ಹೋಗಿ ಇಲ್ಲಿ ಕುತ್ಕೊಂಡು ಹೇಳಕ್ಕಿನ ನಮ್ಗೆ ಅಲ್ಲಿಗೆ ಹೋದ್ಮೇಲೆ ಅಲ್ಲಿ ಏನ್ ನಡೀತಾ ಇದೆ, ಹೇಗಿದೆ, ಹೇಗಿಲ್ಲ ಅಂತ ಕಂಪ್ಲೀಟ್ ಆಗಿ ನಾನು ಅಲ್ಲಿಗೆ ಹೋಗಿ ಹೇಳ್ತೀನಿ. ಇಲ್ಲಿಂದ ದಾವಣಗೆರೆಯಿಂದ ನಾನು ಹೇಗ್ ಹೊರಡ್ತಿದ್ದೀನಿ ಅಂತಂದ್ರೆ, ಇಲ್ಲಿಂದ ಹುಬ್ಬಳ್ಳಿಗೆ ಹೋಗ್ಬೇಕು ಫಸ್ಟ್ ರೈಲ್ವೆ ಸ್ಟೇಷನ್ಗೆ. ಹುಬ್ಬಳ್ಳಿಯಿಂದ ಡೈರೆಕ್ಟ್ ಪ್ರಯಾಗ್ರಾಜ್. ಒಂದು 43 to 44 ಅವರ್ಸ್ ಆಗುತ್ತೆ. ಕಂಪ್ಲೀಟ್ಲಿ 2 days ನಮ್ಗೆ ಟ್ರೈನ್ ಎಲ್ಲ ಜರ್ನಿ ಆಗ್ಬಿಡುತ್ತೆ. ಇವತ್ತು ನಾವು ಹೋಗ್ತಾ ಇದೀವಿ, ಆಲ್ರೆಡಿ ಟ್ರೈನ್ ಎಲ್ಲ ಬುಕ್ ಆಗಿದೆ. ಇಷ್ಟೇ ಸಿಂಪಲ್ ವಿಷಯ. ಇನ್ ಕಂಪ್ಲೀಟ್ ವಿಷಯ ಅಲ್ಲಿ ಏನ್ ನಡೀತಾ ಇದೆ, ಹೇಗ್ ನಡೀತಾ ಇದೆ, ಯಾವ ತರ ಇದೆ ಕಂಪ್ಲೀಟ್ ಆಗಿ ನಾನು ಯೂಟ್ಯೂಬ್ ಅಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೆಕ್ಸ್ಟ್ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋ ಮತ್ತೆ ಏನ್ ನಡೀತಾ ಇದೆ, ನಾನು ಹೇಗ್ ಹೋಗ್ತೀನಿ ಅಂತ ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ. ಅದಾದ್ಮೇಲೆ ಇನ್ಸ್ಟಾಗ್ರಾಮ್ ಅಲ್ಲಿ ಶಾರ್ಟ್ಸ್ ಹಾಕ್ತಾ ಇರ್ತೀನಿ ನಾನು. ಓಕೆನಾ? ಚಿಕ್ಕ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ. ನಾನು ಇನ್ಸ್ಟಾಗ್ರಾಮ್ ಲಿಂಕ್ ನಾನು ಕೆಳಗಡೆ ಕೊಟ್ಟಿದ್ದೀನಿ. ಇನ್ಸ್ಟಾಗ್ರಾಮಿಗೆ ಹೋಗಿ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಜೈ ಶ್ರೀರಾಮ್ ಅಂತ ಹೇಳ್ತಾ ಜರ್ನಿನ ಶುರು ಮಾಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಏನೇನಾಗುತ್ತೆ, ಹೇಗೆ ಅಂತ ಚಿಕ್ಕದಾಗಿ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ತಾ ಹೋಗ್ತೀನಿ. ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಫಾಲೋ ಮಾಡಿ ಕಂಪ್ಲೀಟ್ ಆಗಿ ವಿಡಿಯೋನ ನೋಡ್ಬೋದು ಅಂತ ಹೇಳ್ತಾ, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಪೋರ್ಟ್ ಬೇಕು ನಿಮ್ ಕಡೆಯಿಂದ. ನಿಮ್ಮ ದಾವಣಗೆರೆ ಹುಡುಗ ಹೋಗ್ತಾ ಇದ್ದೀನಿ. ಸಪೋರ್ಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್.